ಹಾಯ್ ಎಲ್ರಿಗೂ ನಮಸ್ತೆ. ನಾವು ಈ ದಿನ ಒಂದು ವಿಶೇಷವಾದಂಥ ಒಂದು ಬ್ಯಾಕ್ವಾಟರ್ ಟಚ್ ಇರುವಂಥ ಪ್ರಾಪರ್ಟಿನ ನೋಡೋಕೆ ಹೋಗ್ತಿದ್ದೀವಿ. ಈ ಪ್ರಾಪರ್ಟಿಯ ವಿಸ್ತೀರ್ಣ ಆನ್ ರೆಕಾರ್ಡ್ 1 ಎಕರೆ 10 ಗುಂಟೆ ಇದೆ, ಆದರೆ ಜಾಗ 2 ಎಕರೆ ಬರುತ್ತೆ. ಹಾಸನಿಂದ ಗೊರೂರು ಮಾರ್ಗವಾಗಿ ಅರ್ಕಲ್ಗೂಡು ಹೋಗ್ತೀವಲ್ವ, ಆ ರಸ್ತೆಯಿಂದ 1.5 ಇಂದ 2 ಕಿಲೋಮೀಟರ್ಗೆ ಈ ಪ್ರಾಪರ್ಟಿ ಸಿಗುತ್ತೆ. ಹಾಗೆ ಪ್ರಾಪರ್ಟಿ ತನಕ ನಿಮಗೆ ಜಲ್ಲಿ ರಸ್ತೆ ವ್ಯವಸ್ಥೆ ಇದೆ ಮತ್ತು ಟಾರ್ ರಸ್ತೆ ವ್ಯವಸ್ಥೆ ಕೂಡ ಇದೆ. ಹಾಗೆ ನೀವು ನೋಡ್ತಿದ್ರೆ ಒಂದು ಬೋರ್ವೆಲ್ ಕೂಡ ಈ ಪ್ರಾಪರ್ಟಿಯಲ್ಲಿದೆ, 2 ಇಂಚ್ ನೀರು ಕೂಡ ಇದೆ. ಪ್ರಾಪರ್ಟಿಗೇ ಬ್ಯಾಕ್ ವಾಟರ್ ಬಂದು ಟಚ್ ಆಗುತ್ತೆ. ಒಂದು ಒಳ್ಳೆ ಲೊಕೇಶನ್ನಲ್ಲಿರುವಂಥ ಒಂದು ಒಳ್ಳೆ ಪ್ರಾಪರ್ಟಿ ಇದಾಗಿದೆ. ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿದೆ. ಮತ್ತು ನೀವು ನೋಡ್ತಿದ್ರೆ ಪ್ರಾಪರ್ಟಿಯಿಂದ ವ್ಯೂಗಳು ಹೇಗಿದೆ ಅಂತ. ಸುಂದರವಾದ ಬೆಟ್ಟದ ವ್ಯೂ ಇದೆ ಮತ್ತು ಹಾಗೆ ಬ್ಯಾಕ್ ವಾಟರ್ ವ್ಯೂ ಕೂಡ ಇದೆ. ಯಾವಾಗಲೂ ಗಾಳಿ ಬೀಸ್ತಿರುವಂಥ ಜಾಗ ಇದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ಮತ್ತು ಸ್ಕ್ವೇರ್ ಶೇಪ್ ಬರುತ್ತೆ ಪ್ರಾಪರ್ಟಿ. ಸ್ಕ್ವೇರ್ ಅಂದರೆ ಇಟ್ ಮೀನ್ಸ್ ಮೊಬೈಲ್ ಬರುತ್ತಲ್ವ, ಆಯತಾಕಾರವಾಗಿ ಬರುತ್ತೆ. ಬೌಂಡ್ರಿ ಸುತ್ತ ಕಲ್ಲಿಟ್ಟಿದ್ದಾರೆ ಸರ್ವೆ ಮಾಡಿ, ಬಟ್ ಫೆನ್ಸಿಂಗ್ ಆಗಿಲ್ಲ. ಫೆನ್ಸಿಂಗ್ ನಿಮಗೆ ಮಾಡಿಸ್ಬಿಟ್ಟು ಕೊಡ್ತಾರೆ. ನಿಮಗೆ ಎಕ್ಸ್ಟ್ರಾನು ಒಂದು ಅರ್ಧ ಎಕರೆ ಎಕ್ಸ್ಟ್ರಾನು ಒತ್ತುವರಿ ಲ್ಯಾಂಡು ಕೂಡ ಈ ಪ್ರಾಪರ್ಟಿಯಲ್ಲಿದೆ. ಹಾಗೆ ಈ ಪ್ರಾಪರ್ಟಿ ತೊಗೊಂಡ್ರೆ ಫ್ಯೂಚರಲ್ಲಿ ಅಕ್ಕಪಕ್ಕ ಕೂಡ ನೀವು ಪ್ರಾಪರ್ಟಿನ ವಿಸ್ತೀರ್ಣನ ಇನ್ಕ್ರೀಸ್ ಮಾಡ್ಕೊಬೋದು. 2-3 ಜನ ಕೊಡೋರಿದ್ದಾರೆ. ಸೊ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ. 1 ಎಕರೆ 2 ಎಕರೆಲಿ ಒಂದು ಬ್ಯಾಕ್ ವಾಟರ್ ಪ್ರಾಪರ್ಟಿ ಬೇಕು ಅಂತ ತುಂಬ ಜನ ಕೇಳ್ತಿದ್ರಿ, ಅಂಥವ್ರಿಗೆ ಇದು ತುಂಬ ಸೂಕ್ತವಾದಂಥ ಜಾಗ. ಪ್ರಾಪರ್ಟಿ ಪೂರ್ತಿ ಲೆವೆಲ್ ಆಗಿದೆ. ಹಾಗೆ ಕೆಲವೊಂದು ಮರಗಳು ಕೂಡ ಈ ಪ್ರಾಪರ್ಟಿಯಲ್ಲಿದೆ. ಪೂರ್ತಿ ಪ್ಲೇನ್ ಲ್ಯಾಂಡ್ ಅಲ್ಲ, ಒಂದು 20-30 ಮರಗಳು ಕೂಡ ಈ ಪ್ರಾಪರ್ಟಿಯಲ್ಲಿ ಬರುತ್ತೆ, ಕಾಡು ಮರಗಳೆಲ್ಲ. ಅಕ್ಕಪಕ್ಕ ಮನೆಗಳು ಕೂಡ ಇದೆ, ಸೇಫ್ಟಿ ಜಾಗ ಅಂತ ಹೇಳ್ಬೋದು. ವಾಸಕ್ಕೆ ಯೋಗ್ಯವಾದಂಥ ಜಾಗ. ಆಮೇಲೆ ಈ ಜಾಗ ಯಾವುದಕ್ಕೆ ಸೂಕ್ತವಾಗಿದ್ದು ಅಂತಂದರೆ ಒಂದು ಫಾರ್ಮ್ ಹೌಸ್ ಕೂಡ ಮಾಡ್ಬೋದು, ಅಗ್ರಿಕಲ್ಚರ್ ಮಾಡ್ಬೋದು, ನಾನಾ ರೀತಿಯ ಬೆಳೆಗಳನ್ನ ಕೂಡ ಬೆಳಿಬೋದು. ಮತ್ತು ಒಂದು ಚಿಕ್ಕದಾಗಿ ಒಂದು ಪುಟಾಣಿ ಹೋಮ್ ಸ್ಟೇ ಮಾಡೋದಕ್ಕೂ ಈ ಜಾಗ ತುಂಬ ಸೂಕ್ತವಾಗಿದೆ. ನೋಡಿ, ಇದೇ ಜಾಗದಿಂದ ನಿಮಗೆ ಒಂದು ದ್ವೀಪ ಕೂಡ ಕಾಣುತ್ತೆ. ಸುತ್ತ ನೀರು ಕವರ್ ಆಗುತ್ತೆ. ಇವಾಗ ಇನ್ನೂ ಮಳೆ ಕಮ್ಮಿ ಇರೋದ್ರಿಂದ ನೀರು ಹಿಂಗೆ ಕಾಣ್ತಿದೆ. ಪ್ರಾಪರ್ಟಿ ಹತ್ರಕ್ಕೆ ಬಂದು ಟಚ್ ಆಗುತ್ತೆ. ಸೊ ಮುಂದಕ್ಕೆಲ್ಲ HRP ಲ್ಯಾಂಡ್ ಆಗಿದೆ. ಸೊ ಮುಳುಗಡೆ ಜಾಗಗಳು ನೋಡಿ. ಸ್ಟ್ರೈಟ್ ಪ್ರಾಪರ್ಟಿ ನಿಂತ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಯಾವುದು ಅಂತ. ನಿಮಗೆ ಪ್ರಾಪರ್ಟಿ ಅಗಲ 200 ಅಡಿ ಅಗಲ ಬರುತ್ತೆ. ಈಗ ನೀವು ನೋಡ್ತಿದ್ದೀರಾ, ಫುಲ್ ಗ್ರೀನರಿ ಏನು ಕಾಣ್ತಿದೆ, ಹೊಲಗಳು ಬರುತ್ತೆ. ತೆಂಗಿನ ತೋಟ, ಮಾವು, ಅಡಿಕೆ, ಈ ಥರ ತುಂಬ ಹಲವು ಕೃಷಿಯ ಚಟುವಟಿಕೆಗಳನ್ನ ಕೂಡ ನಾವು ಈ ಜಾಗದಲ್ಲಿ ಮಾಡ್ಬೋದು. ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ಇನ್ನು ನೀರಿನ ಕೊರತೆನೇ ಇಲ್ಲ ಬ್ಯಾಕ್ ವಾಟರ್ ಇರೋದ್ರಿಂದ. ಮತ್ತು ಈ ಏರಿಯಾದಲ್ಲಿ ನಿಮಗೆ 50ರಿಂದ 70 ಇಂಚ್ ಮಳೆ ಬೀಳುತ್ತೆ ಆವ್ರೇಜ್ ಆಗಿ. ಸೊ ಮೊದಲೇ ಹೇಳ್ದಂಗೆ ರೋಡ್ ಅಪ್ರೋಚ್ ತುಂಬ ಚೆನ್ನಾಗಿದೆ. ಅರ್ಕಲ್ಗೂಡಿಗೆ ತುಂಬ ನಿಯರ್ ಆಗುತ್ತೆ, ಗೊರೂರಿಗೂ ಕೂಡ ತುಂಬ ನಿಯರ್ ಆಗುತ್ತೆ. ಹಾಸನಿಂದ ಈ ಪ್ರಾಪರ್ಟಿಗೆ ಒಂದು 30ರಿಂದ 35 ಕಿಲೋಮೀಟ್ರ್ ಆಗ್ಬೋದು. ದ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಈ ಪ್ರಾಪರ್ಟಿನ ಸಜೆಸ್ಟ್ ಮಾಡ್ತೀನಿ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ, ಈ ಪ್ರಾಪರ್ಟಿ ನೀವು ವಿಸಿಟ್ ಮಾಡಬೇಕು ಅನಿಸಿದ್ರೆ, ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೀವು ಕಾಲ್ ಮಾಡ್ಬೋದು. ಹಾಗೆ ಪ್ರಾಪರ್ಟಿನ ವಿಸಿಟ್ ಮಾಡ್ಬೋದು. ನೋಡಿ, ಈ ಪ್ರಾಪರ್ಟಿಯಿಂದಲೇ ನಿಮಗೆ ಹೇಮಾವತಿ ಡ್ಯಾಮ್ ಬಾಗಿಲು ಕಾಣುತ್ತೆ. ಸುಂದರವಾದಂಥ ವ್ಯೂ ಇದೆ. ಒಂದು ಒಳ್ಳೆ ಫಾರ್ಮ್ ಹೌಸ್ ಮಾಡ್ಕೊಂಡು ಪ್ರಶಾಂತವಾಗಿರ್ಬೋದು. ಫಸ್ಟ್ ಕ್ಲಾಸ್ ಪ್ರಾಪರ್ಟಿ ಅಂತ ಹೇಳ್ತೀನಿ. ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆಗಿದ್ರೆ, ನಾವು ಮಾಡ್ತಿರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಈ ಪ್ರಾಪರ್ಟಿ ಬಗ್ಗೆ ಇಷ್ಟು ಮಾಹಿತಿಯನ್ನು ತಿಳಿಸ್ತಾ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ.